ನಮಸ್ಕಾರ ಎಲ್ರಿಗೂ. ಪ್ರೇಮ ಮತ್ತು ದ್ರೋಹ ಈ ಕೇಸ್ ಅಲೋಕ್ ಮೌರ್ಯ ಮತ್ತು ಜ್ಯೋತಿ ಮೌರ್ಯ ಇವರು 2 ವರ್ಷ ಹಿಂದೆ ವೈರಲ್ ಆಗಿರ್ತಾರೆ, ಮತ್ತೆ ವೈರಲ್ ಆಗ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ. ಈ ಅಲೋಕ್ ಮೌರ್ಯ ಮತ್ತು ಜ್ಯೋತಿ ಮೌರ್ಯ ಬಂದ್ಬಿಟ್ಟು ಯುಪಿನವರು, ಉತ್ತರ ಪ್ರದೇಶ ಅವರು. ಇವರಿಬ್ರು ಗಂಡ ಹೆಂಡತಿ. ಇವರಿಗೆ 2 ಅವಳಿ ಜೋಳಿ ಮಕ್ಕಳು ಬೇರೆ ಇರ್ತವೆ. ಏನಪ್ಪಾ ಅಂತಂದ್ರೆ ಗಂಡ ಬಂದ್ಬಿಟ್ಟು ಡಿ ಗ್ರೂಪ್ ಕೆಲಸ ಮಾಡ್ತಿರ್ತಾರೆ, ಸರ್ಕಾರಿ ನೌಕರು. ಡಿ ಗ್ರೂಪ್ ಕೆಲಸ ಮಾಡ್ತಿರ್ತಾರೆ. ಹೆಂಡತಿ ಬಂದ್ಬಿಟ್ಟು ಮನೇಲಿ ಇರ್ತಾರೆ. ಅವ್ರ ಹೆಂಡತಿ ಏನಪ್ಪಾ ಒಂದು ಆಸೆ ಅಂತಂದ್ರೆ ಅವ್ರಿಗೆ ಒಂದು ಗೌರ್ಮೆಂಟ್ ಜಾಬ್ ತಗೊಬೇಕು, ಒಂದು ದೊಡ್ಡ ಸರ್ಕಾರಿ ನೌಕರಿ ತಗೊಬೇಕು ಅನ್ನೋದೊಂದು ಆಸೆ ಇರುತ್ತೆ. ಗಂಡ ಡಿ ಗ್ರೂಪ್ ಕೆಲಸ ಮಾಡ್ತಿರ್ತಾನೆ, ಕಷ್ಟಪಟ್ಟು ಹೆಂಡತಿನ ಕೋಚಿಂಗ್ ಕಳಿಸ್ತಾನೆ. ಹೆಂಡತಿ ಆಸೆ ಅಂತೆ ಹೋಗಿ ಓದು ಅಂತ ಹೇಳ್ಬಿಟ್ಟು ಕೋಚಿಂಗ್ ಕಳಿಸ್ತಾನೆ. ಕೋಚಿಂಗ್ ಹೋಗಿ ಅಲ್ಲಿ ಕೋಚಿಂಗ್ ತಗೊಂಡು ಓದಿ UPPSC ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ. ಎಕ್ಸಾಮ್ ಕ್ಲಿಯರ್ ಮಾಡಿದ್ಮೇಲೆ SDM ಕೆಲಸ ಸಿಗುತ್ತೆ, ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟು. ಗಂಡ ಕಷ್ಟಪಟ್ಟು ಕಳ್ಸಿರ್ತಾನೆ ಕೋಚಿಂಗ್ಗೆ. ಅವ್ರಿಗೆ ಬರೋ ಕಾಸಲ್ಲೇ ಕೋಚಿಂಗ್ ಹೋಗು ಅಂತ ಹೇಳಿ ಕಳ್ಸಿರ್ತಾನೆ. ಅದೇ ತರ ಹೆಂಡತಿನೂ ಕಷ್ಟಪಟ್ಟು ಓದ್ಬಿಟ್ಟು ಕೆಲಸ ತಗೊಂತಾರೆ. ಇಬ್ರು ಅನ್ಯೋನ್ಯವಾಗಿರ್ತಾರೆ. ಗಂಡ ಸಖತ್ ಇಷ್ಟಪಡ್ತಿರ್ತಾನೆ, ಇವಳು ಹೆಂಡತಿನೂ. ಗಂಡ ಅಂದ್ರೆ ಸಖತ್ ಇಷ್ಟ. ಯಾವ ಹೆಂಡತಿಗೆ ಗಂಡ ಅಂದ್ರೆ ಇಷ್ಟ ಆಗಲ್ಲ, ಗಂಡಂಗೆ ಹೆಂಡತಿ ಅಂದ್ರೆ ಇಷ್ಟ ಆಗಲ್ಲ ಹೇಳಿ. ಎಲ್ರು ಹೇಗಿರ್ತಾರ ಆ ತರ ಇರ್ತಾರೆ. ಹೆಂಡತಿ ಅನ್ಕೊಂಡಂಗೆ ಕೆಲ್ಸನೂ ಸಿಗುತ್ತೆ, ಒಳ್ಳೆ ಪೋಸ್ಟು, ಗ್ರೂಪ್ A ಕ್ಲಾಸ್ 1 ಪೋಸ್ಟು. ಅಧಿಕಾರಿ ಆದ್ಮೇಲೆ ಪ್ರೀತಿ ಅನ್ನೋದು ಬದಲಾಗುತ್ತೆ. ಅಲೋಕ್ ಕುಮಾರ್ಗೆ ಒಂದಿನ ಇದ್ದಕ್ಕಿದ್ದಂತೆ ಡೌಟ್ ಬರುತ್ತೆ ಹೆಂಡತಿ ಮೇಲೆ. ಜೊತೆ ಫೋನಲ್ಲಿ ಮಾತಾಡ್ತಾಳೆ, ಟೆಕ್ಸ್ಟ್ ಮಾಡ್ತಾಳೆ, ಮೆಸೇಜ್ ಮಾಡ್ತಾಳೆ ಅಂತ ಡೌಟ್ ಬರುತ್ತೆ. ಈ ಜ್ಯೋತಿ ಮೌರ್ಯ ಯಾರ ಜೊತೆ ಚಾಟ್ ಮಾಡಿರ್ತಾಳೆ, ಆ ಚಾಟ್ನ ಡಿಲೀಟ್ ಮಾಡಿರಲ್ಲ. ಗಂಡ ಬಂದ್ಬಿಟ್ಟು ಫೋನ್ ನೋಡ್ತಾನೆ, ಫೇಸ್ಬುಕ್ ಅಲ್ಲಿ ಚಾಟ್ ಅಲ್ಲಿ ಮೆಸೇಜಸ್ ಇರುತ್ತೆ. ನೋಡ್ಬಿಟ್ಟು ಡೌಟ್ ಬರುತ್ತೆ ಗಂಡಂಗೆ ಡೌಟ್ ಬರುತ್ತೆ. ಇವರು ವಾದ ಮಾಡ್ತಾರೆ, ಏನಿಲ್ಲ ಜಸ್ಟ್ ಫ್ರೆಂಡ್ಸ್ ಅಂತ ಹೇಳಿ ವಾದ ಮಾಡ್ತಾರೆ. ಅವ್ರು ಬಂದ್ಬಿಟ್ಟು ಸೇಮ್ ಆಫೀಸಲ್ಲೇ ಕೆಲಸ ಮಾಡ್ತಿರ್ತಾರೆ. ಅವರು ಒಳ್ಳೆ ಪೊಸಿಷನಲ್ಲಿ ಕೂಡ ಇರ್ತಾರೆ. ಒಂದು ದಿನ ಹೆಂಡತಿ ಕೆಲಸದ ಮೇಲೆ 2 ದಿನ ಮನೆಗೆ ಬರಲ್ಲ ಅಂತ ಹೇಳಿ ಹೋಗ್ತಾಳೆ. ಇವನಿಗೆ ಡೌಟ್ ಬರುತ್ತೆ, ಹಿಂದೆ ಹೋಗ್ತಾನೆ. ಇಬ್ರು ರೆಡ್ ಹ್ಯಾಂಡಾಗಿ ಸಿಗಾಕೊಂತಾರೆ. ಅಲ್ಲಿ ಸಿಕ್ಕಿದ್ಮೇಲೆ ಇವನಿಗೆ ಗೊತ್ತಾಗ್ಬಿಡುತ್ತೆ ಅಫೇರ್ ಇದೆ, ಇವಳಿಗೆ ಬೇರೆಯವನ ಜೊತೆ ಅಫೇರ್ ಇದೆ ಅಂತ ಮಾಡಿದ್ಯಾ ಅಂತ ವಾದ ಜಗಳ ಎಲ್ಲ ಮಾಡ್ತಾರೆ. ಅಲ್ಲಿ 3 ಜನ ಮಧ್ಯನೂ ವಾದ ಆಗುತ್ತೆ. ಅಲೋಕಿಗೆ ಬೆದರಿಕೆ ಹಾಕ್ತಾರೆ, ನೀನೇನಾರು ಆಚೆ ಈ ವಿಷಯ ಹೇಳಿದ್ರೆ ನಿನ್ ಕೆಲಸ ಹೋಗೋ ತರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಜ್ಯೋತಿ ಮೌರ್ಯ ಮತ್ತು ಮನೀಶ್ ಇಬ್ರು ಸೇರ್ಕೊಂಡು ಎದುರಿಸ್ತಾರೆ. ಈ 3 ಜನ ಮಧ್ಯೆ ಜಗಳ ಆಗುತ್ತೆ, ಆರ್ಗ್ಯುಮೆಂಟ್ ಮಾಡ್ತಾರೆ. ಅವ್ನು ಏನು ಒಪ್ಪಲ್ಲ, ಇಲ್ಲ ನಾನು ಹೇಳೇ ಹೇಳ್ತೀನಿ ಅಂತ ಹೇಳ್ತಾರೆ. ಇವನು ಮಹಿಳಾ ಇಲಾಖೆಗೆ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾನೆ. ಇವನು ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾನೆ, ಒಪ್ಪಲ್ಲ, ಯಾರು ತಗೊಳಲ್ಲ. ಹೆಂಗ್ ಒಪ್ತಾರೆ? ಇವರು ಒಳ್ಳೆ ಪೋಸ್ಟಲ್ಲಿ ಇರ್ತಾರೆ, ಯಾರು ಕಂಪ್ಲೇಂಟ್ ತಗೊಳಲ್ಲ. ಇವರಿಬ್ರು ಸೇರ್ಕೊಂಡು ಅಲೋಕ್ ಮೌರ್ಯ ಮೇಲೆ ರೌಡಿ ಕೇಸ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಬ್ಲಾಕ್ ಮೇಲ್ ಮಾಡ್ತಾರೆ. ಅಂದ್ರೂ ಅವನು ಎದ್ರಲ್ಲ, ಕಂಪ್ಲೇಂಟ್ ಎಲ್ಲ ಕೊಡೋಕೆ ಹೋಗ್ತಾನೆ. ಅಲ್ಲಿ ಕಂಪ್ಲೇಂಟ್ ಯಾರು ತಗೊಳ್ಳಲ್ಲ. ಅಲೋಕ್ ಮೌರ್ಯಂಗೆ ವರದಕ್ಷಿಣೆ ಕೇಸ್ ಹಾಕ್ಬಿಟ್ಟು ಡೌರಿ ಕೇಸ್ ಹಾಕಿ ಇಬ್ರು ಪ್ಲಾನ್ ಮಾಡಿ ಒಳಗಡೆ ಕಳಿಸ್ತಾರೆ. ಇವನು ಒಳಗಡೆ ಹೋಗಿ ಬಂದ್ಮೇಲೆ ಅವ್ರ ಬಣ್ಣ ಎಲ್ಲ ಬಯಲು ಮಾಡ್ತಾನೆ. ಇವರು ಅಷ್ಟು ಲಕ್ಷ ಲಂಚ ತಗೊಂತ ಇದ್ರು, ಅಕ್ರಮ ಸಂಬಂಧ ಇದೆ ಅಂತ ಹೇಳ್ಬಿಡ್ತಾನೆ ಅವನು. ಅದು ಹೇಳಿ ಆದ್ಮೇಲೆ ಮತ್ತೆ ಅವನು ಅಷ್ಟಕ್ಕೇನೆ ಸೈಕೋ ಆಗ್ಲಿಲ್ಲ, ಪಾಗಲಾಗ್ಲಿಲ್ಲ. ಕೂತ್ಕೊಂಡು ಓದ್ತಾನೆ ಅವನು. ಈ ಗ್ರೂಪ್ ಅಲ್ಲಿ ಇರೋನು ಮತ್ತೆ ಕೂತ್ಕೊಂಡು ಓದಿ ಅದೇ ಸೇಮ್ ಹೆಂಡತಿ ಯಾವ ಎಕ್ಸಾಮ್ ಕ್ಲಿಯರ್ ಮಾಡಿರ್ತಾಳೆ ಅದೇ UPPSC ಎಕ್ಸಾಮ್ನ ಕಷ್ಟಪಟ್ಟು ಓದಿ ಕ್ಲಿಯರ್ ಮಾಡಿ ಮೊನ್ನೆ ಇಂಟರ್ವ್ಯೂ ಮುಗಿಸ್ಕೊಂಡ್ ಬಂದಿದ್ದಾನೆ. ಇವನು ಹೆಂಡತಿ ಇವನು ಡಿ ಗ್ರೂಪ್ ಓದ್ದೆ ಅಂತ ಕಡೆಗೆ ಎಣಿಸಿದ್ಲು. ಇವನು ಅದೇ ಎಕ್ಸಾಮ್ನ ಕ್ಲಿಯರ್ ಮಾಡಿ ಬಂದಿದ್ದಾನೆ. ಅವಳ ಹೆಂಡತಿ ಏನ್ಗೆ ಎಕ್ಸಾಮ್ ಕ್ಲಿಯರ್ ಮಾಡಿದ್ಲಲ್ಲ ಅದೇ ಎಕ್ಸಾಮ್ ಕ್ಲಿಯರ್ ಮಾಡಿ ಬಂದಿದ್ದಾನೆ. ಇದರಿಂದ ಏನ್ ನೋಡ್ತೀವಿ ಅಂತಂದ್ರೆ, ಮನುಷ್ಯ ಒಂದು ಯಶಸ್ಸು, ಒಂದು ಸಕ್ಸಸ್ ಸಿಕ್ಕಿದಾಗ ಮನುಷ್ಯ ಬದಲಾಗ್ತಾನ ಅಥವಾ ಅವನ ನಿಜ ಸ್ವಭಾವ ಬದಲಾಗುತ್ತಾ? ನಿಮ್ಗೇನು ಅನ್ಸುತ್ತೆ? ಕಮೆಂಟ್ ಮಾಡಿ. ಥ್ಯಾಂಕ್ ಯು.